ರತ್ನಸ್ ಕಿಚನ್‌ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಬೆಂಡೆಕಾಯಿ ಪಲ್ಯ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲೇ ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ತಗೊಂತಾ ಇದ್ದೀನಿ. ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ಯಾಕೆಂದ್ರೆ ಬೆಂಡೆಕಾಯಿ ಉರಿಬೇಕಲ್ವಾ? ಬ್ಲಾಕ್ ಬ್ಲಾಕ್ ಆಗಬಾರ್ದು ಬಾಣಲಿ ಅಂತೇಳಿ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ನಾನು ಬೆಂಡೆಕಾಯಿನ ಒಂದ್ 2-3 ಗಂಟೆ ಮೊದಲೇನೆ ಅಂದ್ರೆ ಕಟ್ ಮಾಡೋದ್ಕಿಂತ ಮೊದಲೇನೆ ಫುಲ್ ಎಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿ ಮತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಆಗ್ಬೇಕು. ಆ ಆ ತರ ಎಲ್ಲ ಡ್ರೈ ಆದ್ಮೇಲೆ ಕಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಬೆಂಡೆಕಾಯಿ ಉರಿಯುವಾಗ ಜಲ್ ಜಲ್ ಬರುತ್ತೆ ಅಂತೇಳಿ ನಾನು ಮೊದಲಿಗೆನೆ ಎಲ್ಲಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಂತರ ನೋಡಿ ಮೀಡಿಯಮ್ ಆಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇವಾಗ ಎಣ್ಣೆ ಹಾಕೊಂಡು ಹುರಿದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಎಣ್ಣೆಲೇನೆ. ಇಲ್ಲ ಅಂದ್ರೆ ಅದು ಎಲ್ಲ ಬಾಣ್ಲಿ ಎಲ್ಲ ಫುಲ್ ಬ್ಲಾಕ್ ಬ್ಲಾಕ್ ಆಗುತ್ತೆ. ಮತ್ತೆ ಎಲ್ಲ ಅದು ರೆಡಿ ಆಯ್ತು. ಮತ್ತೆ ಒಂದು ಪಾನ್ ತಗೊಂತಾ ಇದ್ದೀನಿ. ಮತ್ತೆ ಅದಕ್ಕೆ ಸ್ವಲ್ಪ ಫ್ರೈ ಎಲ್ಲ ಮಾಡ್ಬೇಕಲ್ಲ ಒಗ್ಗರಣೆಗೆ, ಅದಕ್ಕೆ ಎಣ್ಣೆ ಹಾಕೊಂತಾ ಇದ್ದೀನಿ ಸ್ವಲ್ಪ. ಎಣ್ಣೆ ಎಲ್ಲ ನೀಟಾಗಿ ಕಾದ್ಮೇಲೆ 1 ಸ್ಪೂನು ಸಾಸಿವೆ, ಸ್ವಲ್ಪ 1/4 ಸ್ಪೂನು ಜೀರಿಗೆ ಹಾಕೊಂತಾ ಇದ್ದೀನಿ. ಅದೆಲ್ಲ ಚಟಪಟ ಸಿಡಿದ್ಮೇಲೆ ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ ಹಾಕೊಂತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಘಮ ಘಮ ಅಂತ. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಯ್ತು. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಅದನ್ನು ನೀಟಾಗಿ ಎಲ್ಲ ಫ್ರೈ ಆದ್ಮೇಲೆ ಒಂದು 4ರಿಂದ 5 ಹಸಿರುಮೆಣಸಿನಕಾಯಿ ತಗೊಂಡಿದ್ದೀನಿ. ಹಸಿರುಮೆಣಸಿನಕಾಯಿನೂ ಹಾಗೇನೆ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮತ್ತೆ ಒಂದು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಅದನ್ನು ಹಾಗೇನೆ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದ್ರೆ ನಾವು ಮೆಣಸಿನಕಾಯಿನ ಸಣ್ಣದಾಗೆ ಕಟ್ ಮಾಡ್ಕೊಬಹುದು. ಅಂದ್ರೆ ಅದು ಬಾಯಿಗೆ ಸಿಗುತ್ತೆ ಬೆಂಡೆಕಾಯಿ ತರನೇ. ಅದರಿಂದ ನಾನು ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ ಒಂದು ಟೊಮೊಟೊ ಹಣ್ಣು. ಸ್ವಲ್ಪ ಅಂದ್ರೆ ಚೆನ್ನಾಗಿ ಹಣ್ಣಾಗಿರೋದು ಒಂದು ಹಾಕೋಬೇಕು. ಯಾಕೆಂದ್ರೆ ಲಾಸ್ಟಿಗೆ ನಾವು ಹುಣಸೆ ಹಣ್ಣು ಸೇರಿಸ್ಕೊಳ್ಳೋದ್ರಿಂದ ನಾವು ಟೊಮೊಟೊ ಒಂದು ಹಾಕೊಂಡಿದ್ವಿ. ನೀವು ನೋಡಿ ಹಾಕೊಳ್ಳಿ. ಯಾಕೆಂದ್ರೆ ನಾನು 1/4 ಕೆಜಿ ಬೆಂಡೆಕಾಯಿ ತಗೊಂಡಿರೋದ್ರಿಂದ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ. ಮತ್ತೆ ನೋಡಿ ಹುರಿದಿರೋ ಬೆಂಡೆಕಾಯಿ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಬೇಕು. ಏಕೆಂದ್ರೆ ಬೆಂಡೆಕಾಯಿ ಫಸ್ಟ್ ಎಣ್ಣೆಲಿ ಫ್ರೈ ಆಗಿರೋದ್ರಿಂದ ಈಗೇನು ತುಂಬಾ ಹೊತ್ತೇನು ಫ್ರೈ ಮಾಡ್ಕೊಳ್ಬೇಕಾಗಿಲ್ಲ. ಮತ್ತೆ ನಾವು ಹುಣಸೆ ಹಣ್ಣು ಹಾಕೊಂಡು ಒಂದ್ಸಲ ಬೇಯಿಸ್ಕೊಂತೀವಲ್ಲ ಅದರಿಂದ ಇವಾಗ ಒಂದು 3/4% ಆಗೋ ತನಕ ಫ್ರೈ ಮಾಡ್ಕೊಬೇಕು. ಕೈ ಬಿಡದೆ ಇರೋ ತರ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿ ಹಾಕೊಂತಾ ಇದ್ದೀನಿ. ನೀವು ಬೇಕಾದ್ರೆ ನೆಕ್ಸ್ಟ್ ನೋಡಿ ಹಾಕೋಬಹುದು ಉಪ್ಪು ಸಪ್ಪೆನ. ಮತ್ತೆ ಇದಕ್ಕೆ ನಾನು 3 ಸ್ಪೂನು ಮನೆಗೆ ಬೇಳೆ ಸಾಂಬಾರ್ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಪುಡಿ ಹಾಕೊಂತಾ ಇದ್ದೀನಿ 3 ಸ್ಪೂನು. ಅದನ್ನು ಹಾಗೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದ್ರೆ ಇದು ಸ್ವಲ್ಪ ತಳ ಹಿಡಿಯುತ್ತೆ ಪುಡಿ ಹಾಕಿದ್ಮೇಲೆ. ಅದರಿಂದ ಫುಲ್ ಮೀಡಿಯಂ ಫ್ಲೇಮ್ ಇಟ್ಕೊಬೇಕು. ನೋಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ ಮತ್ತೆ ಮತ್ತೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಪುಡಿ ಪುಡಿ ತರ ಆಗ್ತಿದೆ. ಮತ್ತೆ ಅದೆಲ್ಲ ಬೇಯಬೇಕಲ್ವಾ? ಅದರಿಂದ ಸ್ವಲ್ಪ ಹುಣಸೆ ಹಣ್ಣು ರಸ ಸೇರಿಸ್ಕೊಂತಾ ಇದ್ದೀನಿ ನಾನು. ನೀವು ನೋಡಿ ಹಾಕೊಳ್ಳಿ. ನಾವು ಸ್ವಲ್ಪ ಹುಳಿ ತಿನ್ನೋದ್ರಿಂದ ಹಾಕೊಂಡಿದ್ದೀನಿ ಅಷ್ಟು. ನೀವು ಹುಳಿ ತಿನ್ಲಿಲ್ಲ ಅಂದ್ರೆ ಬೇಕಾದ್ರೆ ಹುಣಸೆ ಹಣ್ಣು ಹುಳಿ ಸ್ಕಿಪ್ ಮಾಡ್ಕೊಬಹುದು. ನೋಡಿ ಈಗೆಲ್ಲ ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಬೇಯಬೇಕು ಇದ್ರಲ್ಲಿ. ಒಂದು 1/4 ಭಾಗ ಬೆಂದ್ರೆ ಸಾಕು. ಮತ್ತೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಪುಡಿ ಸೇರಿಸ್ಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ಪುಡಿ ಹಾಕಿದ್ಮೇಲೆ ಏನು ತುಂಬಾ ಹೊತ್ತೇನು ಬೇಯಿಸೋದೇನು ಬೇಕಾಗಿಲ್ಲ. ಒಂದ್ 2ರಿಂದ 3 ನಿಮಿಷ ಎಲ್ಲ ಅದೇ ತರ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬಾ ಎಲ್ಲಾದ್ರಿಗೂ ಚೆನ್ನಾಗಿರುತ್ತೆ. ಮತ್ತೆ ರೈಸ್ ಜೊತೆನೂ ಸೈಡ್ ಡಿಶ್ ಆಗಿ ತಿನ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತಾನೂ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.